ಅಕ್ಕ ತಗೋ ಹುಷಾರು. ಓ ಮನೋಜ, ಇಲ್ಲಿ ಬಾರ, ಇಲ್ಲಿ ಇವ್ರಿಗೆಲ್ಲ ಪ್ರಸಾದ ಹಂಚು. ತಗೋ ಪುಟ್ಟ. ನೀನ್ ನಂಗೆ ಚಂಡ್ ಕೊಡ್ತೀಯಲ್ಲ, ತಗೋ ಪ್ರಸಾದ. ಬೇಡ, ನನಗೆ ಹಸಿವಿಲ್ಲ. ತಗೋ ಮಗು, ಇಟ್ಕೋ, ಹಶ್ವಾದಾಗ ತಿನ್ನು. ತಗೋ ಮಗು, ಸ್ವಾಮಿ ಪ್ರಸಾದ. ಬೇಡ ಅಂದ್ರೆ ವಿಷಾದ. ಆಮೇಲೆ ನಿಂಗೆ ಹೊಟ್ಟೆ ಹಸಿದ್ರೆ ಹೊಟ್ಟೆಲಿ ಸರಿಗಮಪ್ಪ. ಸ್ವಾಮಿ, ನೀವು ಪ್ರಸಾದ ತಗೊಳ್ಳಿ. ಇದೆಲ್ಲ ನನಗಲ್ಲ, ಆ ಬೀರಯ್ಯ ಸ್ವಾಮಿನ ಬಿಟ್ಟರೆ ನನಗೆ ಬೇರಿಲ್ಲ. ಈ ಪ್ರಸಾದ ನನಗೆ ಬೇಕಿಲ್ಲ. ಯಾವಾಗಲೂ ತಗೋತಿದ್ರಲ್ಲ, ಇವತ್ತ್ಯಾಕೆ ಬೇಡ ಅಂತಿದ್ದೀರಾ? ಅಪಶಕುನ, ನೀವಿಲ್ಲೇ ಇದ್ರೆ ರಕ್ತ ಬಂಧನ. ಹೊರಡಿ, ಹೊರಡಿ ಇಲ್ಲಿಂದ. ನಿಮ್ಮ ಮಗನನ್ನ ಕರ್ಕೊಂಡು ಹೊರಡಿ. ರೀ, ಇವ್ರು ಮಾತಾಡೋದು ನೋಡಿದ್ರೆ ನಂಗೆ ತುಂಬ ಭಯ ಆಗ್ತಾ ಇದೆ. ಬನ್ನಿ, ಬಾರೋ ಕಂದ. ನೀನೇನು ಹೆದರಬೇಡ ಮಗು, ನೀನು ತಿಂದು ಗಟ್ಟಿಯಾಗು. ನೀನಿಲ್ಲಿಗೆ ಬಂದದ್ದು ಆ ನನ್ನ ಸ್ವಾಮಿಗೆ ಮಂದಹಾಸದ ನಗು. ಇನ್ನು ಮೇಲೆ ನಿನ್ನಿಂದ ಈ ಜಗತ್ತಿಗೆಲ್ಲ ಬೆಳಗು. ತಿನ್ನು, ತಿನ್ನು. ಬೇಗ ಗಾಡಿ ತೆಗಿಯಪ್ಪ, ಮನೆಗೆ ಹೋಗೋಣ. ಅಯ್ಯೋ, ಮನೋಜ, ಏನಾಯ್ತು ನಿನ್ಗೆ? ಏನೂ ಆಗಿಲ್ಲ ತಾನೆ? ಯಾಕೋ ರಸ್ತೆಗೆ ಹೋದೆ? ಚೆಂಡು ಹೋದ್ರೆ ಹೋಗುತ್ತೆ, ನಿನ್ಗೇನಾದ್ರೂ ಆಗಿದ್ರೆ? ಯಾಕೆ ಪುಟ್ಟ ಹೀಗೆ ಮಾಡ್ತೀಯ? ನಿಮ್ಮಮ್ಮ ಹೆದರ್ಕೊಳ್ಳೋದಕ್ಕೂ ನೀನು ಹೀಗೆ ಮಾಡ್ಕೊಳ್ಳೋದಕ್ಕೂ ಎಷ್ಟು ಆತಂಕ ಆಗುತ್ತೆ ಗೊತ್ತಾ? ಇವತ್ತು ಈ ಹುಡುಗಿ ನಿನ್ನನ್ನು ಕಾಪಾಡಿದ್ಲು. ಯಾವತ್ತು ಯಾರಾದ್ರೂ ನಿನ್ನ ಹಿಂದೆ ಇರಕ್ಕಾಗತ್ತೇನೋ? ನಂಗೇನು ಆಗಿಲ್ಲ ಅಮ್ಮ, ಯಾಕಮ್ಮ ಹೆದರ್ಕೋತೀಯಾ? ಅಯ್ಯೋ ಪುಟ್ಟಿ, ಏಟಾಗಿದೆಯಲ್ಲ, ರಕ್ತ ಬರ್ತಿದೆ, ಅಷ್ಟೇ ತಗೊಂಬೋಗು. ನೋವಾಗ್ತಿದ್ಯಮ್ಮ? ಇವತ್ತು ನೀ ಕಾಪಾಡ್ಬಿಟ್ಟೆ ಕಣಮ್ಮ. ನನ್ನ ಪಾಲ್ಗೆ ಇವತ್ತು ನೀನೇ ದೇವರು. ಅಯ್ಯೋ, ನಾನು ಅಲ್ಲದೆ ಇದ್ರು ಅಲ್ಲಿ ಯಾರೋ ಕಾಪಾಡ್ತಿದ್ರು. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಹೂನಮ್ಮ, ಎಲ್ಲರೂ ನೋಡ್ತಿದ್ದಾರೆ. ಆದ್ರೆ ನೀನಿಷ್ಟು ಚಿಕ್ಕವಳು, ನೀ ಮುಂದೆ ನುಗ್ಗಿ ನನ್ನ ಮಗನ್ನ ಕಾಪಾಡ್ದೆ. ಮಗು ಹಣೆಯಲ್ಲಿ ತುಂಬಾ ರಕ್ತ ಬರ್ತಾ ಇದೆ. ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ. ನನಗೇನು ಆಗಿಲ್ಲ ಬಿಡಿ, ಬೇಗ ಸರಿ ಹೋಗುತ್ತೆ. ನೀನ್ ಯಾರ ಜೊತೆ ಬಂದಿದ್ಯಾಮ್ಮ? ಎಲ್ಲಿದ್ದಾರೆ ನಿನ್ನ ಅಪ್ಪ ಅಮ್ಮ? ನನ್ನ ಜೊತೆ ಯಾರು ಬಂದಿಲ್ಲ, ನಾನು ಒಬ್ಳೆ ಬಂದಿದ್ದೀನಿ. ಈ ಊರಲ್ಲಿ ನನಗೇನು ಕೆಲಸ ಇತ್ತು, ಅದಕ್ಕೆ ನಾನು ಒಬ್ಳೆ ಬಂದೆ. ಎಷ್ಟು ಧೈರ್ಯಮ್ಮ ನಿನ್ಗೆ! ಎಷ್ಟು ಚಿಕ್ಕ ವಯಸ್ಸಲ್ಲಿ ಒಬ್ಬೊಬ್ಳೆ ಓಡಾಡ್ತಾ ಇದೀಯಾ? ಅದೆಲ್ಲ ಆಮೇಲೆ ವಿಚಾರಿಸ್ಕೋಬೋದಲ್ವಾ? ಹಣೆಯಲ್ಲಿ ತುಂಬಾ ರಕ್ತ ಬರ್ತಾ ಇದೆ, ಮೊದಲು ಈ ಮಗುನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಪರವಾಗಿಲ್ಲ ಬಿಡಿ, ನನಗೇನು ಆಗಿಲ್ಲ.
ಸರಿ, ಅಪ್ಪ ಅಮ್ಮನೂ ಬಂದಿಲ್ಲ ಅಂತೀಯ. ಈ ಊರಲ್ಲಿ ಎಲ್ಲಿ ಉಳ್ಕೊಂಡಿದ್ಯಾ ನೀನು? ಇಲ್ಲೇ ಎಲ್ಲ ಹಳೆ ಮಂಟಪದಲ್ಲಿ ಉಳ್ಕೊಂತೀನಿ. ನೀನು ಇಲ್ಲೆಲ್ಲೋ ಉಳ್ಕೊಳ್ಳೋದು ಸರಿ ಇಲ್ಲ. ಬಾ ನಮ್ಮನೆಗೆ, ಅಲ್ಲೇ ಇರುವಂತೆ. ಪರವಾಗಿಲ್ಲ ಬಿಡಿ, ನಾನು ಇಲ್ಲೇ ಉಳ್ಕೊಂತೀನಿ. ನೀನಿವತ್ತು ನನ್ನ ಮಗನ್ ಕಾಪಾಡಿದ್ಯಾ. ನೀನ್ ನಮ್ಮನೆಗೆ ಬರಲೇಬೇಕು. ಏನು ಯೋಚನೆ ಮಾಡಬೇಡ, ಬಾ. ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ಈ ದೇವಸ್ಥಾನದಲ್ಲೇ ಉಳ್ಕೊಂತೀನಿ. ನೀವಿನ್ ಹೊರಡಿ. ಕಂದ, ಹೋಗಿ ಬಾರಮ್ಮ. ವಿಧಿಲೀಲೆ ನಿನ್ನನ್ನು ಇಲ್ಲಿಗೆ ಕರೆಸಿದೆ. ದೈವ ಚಿತ್ತದಿಂದ ನೀನು ಇಲ್ಲಿಗೆ ಬಂದಿದೀಯ. ಅಮ್ಮ, ತ್ರಿಪುರ ಸುಂದರಿ ಮಗಳೇ, ನಿನ್ನಿಂದ ಈ ಜಗತ್ತಿಗೆ ಇನ್ನೂ ಸುಮಾರು ಪವಾಡಗಳ ಕಾದಿದೆ. ಹೋಗ್ಬಾ. ಹೋಗಮ್ಮ. ಬಾರಮ್ಮ, ಬಾ. ನೋಡು, ಇದೇ ನಮ್ಮ ಮನೆ. ನೀನಿಲ್ಲಿ ಸಂಕೋಚ ಇಲ್ಲದೆ ಇರ್ಬೋದು. ಯಾವುದೋ ಕೆಲಸದ ಮೇಲೆ ಬಂದಿದೆಯಂತೆ. ನಿನ್ನ ಕೆಲಸ ಮುಗಿಯೋವರೆಗೂ ಸಂಕೋಚ ಇಲ್ಲದೆ ಇಲ್ಲೇ ಇರು. ನನ್ನ ಮಗನಿಗೂ ಹೇಳ್ಕೊಳ್ಳೋವಂಥ ಜೊತೆ ಯಾರೂ ಇಲ್ಲ. ಮನೋಜು, ನಿಂಗೇನು ಆಗ್ಲಿಲ್ವೇನಪ್ಪ? ವಿಷಯ ಕೇಳಿ ನನಗೆ ಗಾಬರಿನೇ ಆಗೋಗಿತ್ತು. ಹೌದು ಕಣೋ ಸತೀಶ, ನಾವು ಮಾಮೂಲಂತೆ ಊಟ ಕೊಡ್ತಾ ಇದ್ವಿ. ಅಲ್ಲೊಬ್ಬ ಸನ್ಯಾಸಿ ಇದ್ನಲ್ಲ, ಯಾವಾಗಲೂ ಸುಮ್ಮನೆ ಊಟ ತಗೊಳ್ಳೋನು. ಇವತ್ತ್ಯಾಕೋ ವಿಚಿತ್ರವಾಗಿ ಆಡ್ದ. ಅಲ್ಲಿಂದ ಹೊಟ್ಟೋದ. ಏನೋ ಕೆಟ್ಟದಾಗತ್ತೆ, ರಕ್ತ ಚೆಲ್ಲತ್ತೆ ಅಂತ ಏನೇನೋ ಹೇಳ್ತಾ ಇದ್ದ. ನಮಗೆ ಭಯ ಆಗಿ ಕಾರ್ ಹತ್ತೋಣ ಅನ್ನೋಷ್ಟರಲ್ಲಿ ನಮ್ಮ ಮನೋಜ ಚೆಂಡು ತಗೊಳ್ಳೋಕೆ ರಸ್ತೆಗೆ ಹೊಟ್ಟೋದ. ಅಷ್ಟರಲ್ಲಿ ಒಂದು ಕಾರು ಅವನನ್ನ ಬಂದು ಗುದ್ದೋದ್ರಲ್ಲಿತ್ತು. ಅದೆಲ್ಲಿದ್ಲೋ ಈ ಹುಡುಗಿ? ಅದು ಹೇಗೆ ಗೊತ್ತಾಯ್ತು ಅವಳಿಗೆ ನಮ್ಮ ಮನೋಜಂಗೆ ಅಪಾಯ ಇದೆ ಅಂತ? ಓಡ್ ಬಂದು ಅವನನ್ನು ತಳ್ಳಿಬಿಟ್ಟು ರಕ್ಷಣೆ ಮಾಡ್ಬಿಟ್ಲು. ಪಾಪ, ಅವನನ್ನು ರಕ್ಷಣೆ ಮಾಡಕ್ಕೆ ಹೋಗಿ ಅವಳಿಗೂ ಪೆಟ್ಟಾಯ್ತು. ನೀನು ನಮ್ಮ ಮನೋಜನ ಪಾಲಿಗೆ ದೇವತೆ ಹೆಂಗೆ ಬಂದಮ್ಮ. ಇಲ್ಲ ಅಂದರೆ 5 ವರ್ಷ 5 ದಿನಕ್ಕೆ ಹೋಗ್ಬೇಕಾಗಿದ್ದ ಪ್ರಾಣ ಇವತ್ತೇ ದೇವ್ರ ಪಾದಕ್ಕೆ ಸೇರ್ಕೊಬಿಡ್ತಿತ್ತು. ಅಯ್ಯೋ, ಯಾಕೆ ಹಾಗೆ ಹೇಳ್ತಿದ್ದೀರಾ? ಒಳ್ಳೆ ಲೆಕ್ಕಾಚಾರ ಬದಕ್ ಬಾಳೋತ್ತಾರ. ನಿಂಗೆ ಅವೆಲ್ಲ ಗೊತ್ತಾಗಲ್ಲ ಅಮ್ಮ. ನೀನಿನ್ನೂ ಚಿಕ್ಕ ಹುಡುಗಿ ಅಂಥವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀನೇನದಕ್ಕೆ ಮನೋಜನ ಜಾತಕ ದೋಷ ಗೊತ್ತಿದ್ದು ಅವನನ್ನ ಜೊತೆಲಿ ಕರ್ಕೊಂಡು ಓಡಾಡ್ತೀಯಲ್ಲ ಯಾವಾಗಲೂ. ಬೈಲಲ್ಲಿ ಒಬ್ಬೊಬ್ಬನೇ ಅಡ್ಡಾಡೋದಕ್ಕೆ ಬಿಡ್ತಿರಲ್ಲ. ಬುದ್ಧಿ ಇದೆಯೇ ನಿನಗೆ? ಮೊದಲೇ ಇವಳು 24 ಗಂಟೆ ಕೊರಗ್ತಾ ಇದ್ದಾಳೆ. ನೀನು ಅದಕ್ಕೆ ತುಪ್ಪ ಸುರಿತಾ ಇದೆಯಾ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ. ನಿಮ್ಗೆ ಕಷ್ಟ ಅಂತ ಚುಚ್ಚಬಾರ್ದು. ಅದು ಮನುಷ್ಯತ್ವ ಅಲ್ಲ. ಸರಿ ಬಿಡಿ ಅಣ್ಣ, ನಾನು ಆಗ ಹೇಳ್ದೆ ಇದ್ರು ಇರೋ ವಿಚಾರ ಸತ್ಯನೇ ಅಲ್ವಾ? ಏನೋ ಎಚ್ಚರವಾಗಿರಲಿ ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ಹೇಳ್ದೆ. ನಿಮ್ಗೆ ತಪ್ಪಾಗಿ ಅನಿಸಿದ್ರೆ ನನಗೆ ಕ್ಷಮಿಸ್ಬಿಡಿ. ಅದು ಸರಿ ಮಗು, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಹಿರಣ್ಮಯ್ಯ ಅಂತ. ನಾವು ಚಕ್ರಪುರಿ ಅವರು. ಓಹೋ, ತ್ರಿಪುರ ಸುಂದರಿ ಅಮ್ಮನವ್ರ ದೇವಸ್ಥಾನದವರು. ಇಲ್ಲಿಗೇನು ಬಂದಿದ್ದು? ಯಾರ ಜೊತೆ ಬಂದಿದ್ಯಾ? ಅಪ್ಪ ಅಮ್ಮ ಎಲ್ಲ ಎಲ್ಲಿದ್ದಾರೆ? ಅವ್ರು ಯಾರೂ ಬಂದಿಲ್ಲ ಕಣೋ. ಇವಳಿಗೇನೋ ಈ ಊರಿನಲ್ಲಿ ಕೆಲಸ ಇದೆಯಂತೆ, ಒಬ್ಬಳೇ ಬಂದಿದ್ದಾಳೆ. ಇವಳ ಧೈರ್ಯ ನೋಡಿ ನನಗೂ ಆಶ್ಚರ್ಯ ಆಯಿತು. ಅದಕ್ಕೆ ಅವ್ಳು ಕೆಲಸ ಮುಗಿಯೋರ್ಗೂ ಅಲ್ಲಿ ಇಲ್ಲಿ ಯಾಕಿರ್ಬೇಕು, ನಮ್ಮಲ್ಲೇ ಇರ್ಲಿ ಅಂತ ಕರ್ಕೊಂಬಂದ್ಬಿಟ್ವಿ. ಒಳ್ಳೇದಾಯ್ತು. ನಿನ್ಗೇನು ಕೆಲಸ ಆಗ್ಬೇಕು ಹೇಳ್ಪುಟ. ಈ ಊರಲ್ಲಿ ಏನೇ ಕೆಲಸ ಆಗ್ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ. ಈ ಊರೇ ನಮ್ದು. ಅದು ನೀವೆಲ್ಲ ಸೇರಿ ಮಾಡುವಂಥ ಕೆಲಸ ಅಲ್ಲ ಬಿಡಿ, ಅದು ನಾನೇ ಮಾಡುವಂಥ ಕೆಲಸ. ನಿಮ್ದೇನು ಸಹಾಯ ಬೇಕು ಅಂದರೆ ನಾನೇ ಖಂಡಿತವಾಗ್ಲೂ ಕೇಳ್ತೀನಿ. ಆಯಿತು, ನಿನಗೆ ಯಾವಾಗಲಾದರೂ ಏನಾದರೂ ಕೆಲಸ ಬೇಕಾದರೆ ನನಗೆ ಹೇಳು, ನಾನು ಮಾಡ್ಕೊಡ್ತೀನಿ. ಮಗುಗೆ ದಣವಾಗಿದೆ, ಹೋಗಿ ಕೋಣೆ ತೋರಿಸು, ವಿಶ್ರಾಂತಿ ತಗೊಳ್ಳಿ. ಬಾ ಪುಟ. ಒಂದು ಕೆಲಸ ನೆಟ್ಟಗೆ ಮಾಡೋಕ್ಕಾಗಲ್ಲ.
ಇವತ್ತು ನಾನು ಹೇಳಿದ ಕೆಲಸ ಮಾಡಿದಿದ್ರೆ ಎಷ್ಟು ನೆಮ್ಮದಿಯಾಗಿರೋದು ಗೊತ್ತಾ? ಮುಂದೆ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ಆಸ್ತಿನೂ ನನಗೆ ದಕ್ಕಿರೋದು. ಒಂದು ಚಿಕ್ಕ ಮಗು ಮೇಲೆ ಕಾರ ಹಚ್ಚಕ್ಕಾಗ್ಲಿಲ್ವಾ ನಿಂಗೆ? ಏನು ಜಂಬ ಕೊಚ್ಕೊಂಡಿದ್ದೆ. ಅಷ್ಟು ಕೊಲೆ ಮಾಡಿದ್ದೀನಿ, ಇಷ್ಟು ಅಪಘಾತ ಮಾಡಿದ್ದೀನಿ ಅಂತ. ಬುದ್ಧಿ, ಇದೇ ಮೊದಲು ಸಾರಿ ನನ್ನಿಂದ ಬಚಾವಾಗಿರೋದು. ಮುಂದಿನ ಸಾರಿ ಗುರಿ ತಪ್ಪಲ್ಲ. ನೋಡ್ತಾ ಇರಿ, ಆ ಮಗುನ ಸಾಯಿಸ್ತೀನಿ. ಬೇಕಾಗಿಲ್ಲ ತಂದೆ. ಮತ್ತೆ ಅಪಘಾತ ಮಾಡಿದ್ರೆ ಯಾರೋ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅನುಮಾನ ಬರುತ್ತೆ. ಹುಷಾರಾಗ್ಬಿಡ್ತಾರೆ. ನಿನ್ನ ಸವಾಸನೆ ಬೇಡ. ನೀನೇ ಅಪಘಾತ ಮಾಡಿದ್ದು ಅಂತ ಪೊಲೀಸರಿಗೆ ಗೊತ್ತಾಗಿ ನಿನಗೆ ಚಿತ್ರಹಿಂಸೆ ಕೊಟ್ಟು ನೀನು ನನ್ನ ಹೆಸರು ಹೇಳಿ ನನ್ನನ್ನು ತಗ್ಲಾಕ್ಸ್ಬೇಡ. ಈ ಕ್ಷಣನೇ ಊರಿಂದ ತೊಲಗು. ಇನ್ನೂ ಏನು ಮುಖ ನೋಡ್ತಾ ನಿಂತಿದ್ಯಾ? ಮೊದಲು ಇಲ್ಲಿಂದ ತೊಲಗು. ಅಣ್ಣ, ಅದು ಇಟ್ಕೋ. ನೀನು ಕೆಲಸ ಮಾಡದೇ ಇದ್ರು ನೀನು ಕೇಳ್ದಷ್ಟು ಹಣ ಕೊಟ್ಟಿದ್ದೀನಿ. ಮೊದಲು ಈ ಊರಿಂದ ಜಾಗ ಖಾಲಿ ಮಾಡ್ತಾ ಇರೋ. ಮಗು ಹಿರಣ್ಮಯಿ, ಇಲ್ಲಿ ನೀನಿರ್ಬೋದು. ಇಲ್ಲಿ ನಿನಗೆ ಬೇಕಾದ ಎಲ್ಲ ಅನುಕೂಲನೂ ಇದೆ. ಇನ್ನೂ ಏನಾದರೂ ಬೇಕಾದರೆ ನನ್ನನ್ನು ಕೇಳು, ಸಂಕೋಚ ಪಟ್ಕೋಬೇಡ. ನನ್ನ ಜೊತೆ ಅಮ್ಮ ಬಂದಿಲ್ಲ, ನಾನು ನಿಮ್ಮನ್ನ ಅಮ್ಮ ಅಂತ ಕರೀಲ. ಆಯಿತು ಮಗಳೇ, ನನ್ನ ಮಗನ ಜೊತೆ ನೀನು ನನ್ನ ಮಗಳೇ. ನಿನ್ನ ತಾಯಿನೂ ಕರ್ಕೊಂಡು ಬರಬೇಕಾಗಿತ್ತು ನಿನ್ನ ಜೊತೆ. ಯಾಕೆ ಅಮ್ಮ ನಿನ್ನ ಜೊತೆ ಬರಲ್ಲ ಅಂದ್ರ? ಇಲ್ಲ ಅಪ್ಪ ಅಮ್ಮನ ಜೊತೆ ಜಗಳ ಆಡ್ಕೊಂಡ್ಬಂದ್ಯಾ? ಇಲ್ಲ. ಮತ್ತೆ ಯಾಕೆ ಒಬ್ಳೇ ಇಷ್ಟು ದೂರ ಬಂದೆ? ಅಪ್ಪ ಅಮ್ಮನೂ ಜೊತೆನಲ್ಲಿ ಕರ್ಕೊಂಡು ಬರ್ಬೇಕಾಗಿತ್ತಲ್ವಾ? ನಾನು ಇಲ್ಲ ಅಂತ ಹೇಳಿದ್ದು ನನಗೆ ಅಮ್ಮ ಇಲ್ಲ ಅಂತ. ನಾನು ಹುಟ್ಟಿದಾಗಲೇ ನಮ್ಮಮ್ಮನ್ನ ಕಳ್ಕೊಂಡ್ಬಿಟ್ಟೆ. ಕ್ಷಮಿಸು ಕಂದ, ನನಗೆ ಗೊತ್ತಿರಲಿಲ್ಲ. ಬೇಜಾರು ಮಾಡ್ಕೋಬೇಡ. ಇಲ್ಲಿ ಬಿಡಿ, ಎಲ್ಲರೂ ನನ್ನ ಅಮ್ಮ ಎಲ್ಲಿ ಅಂತ ಕೇಳ್ತಾರೆ. ನಾನು ನಂಗೆ ಅಮ್ಮ ಇಲ್ಲ ಅಂತ ಹೇಳಿ ಅಭ್ಯಾಸ ಆಗೋಗಿದೆ. ಅಮ್ಮ, ನಾನೊಂದು ಪ್ರಶ್ನೆ ಕೇಳ? ಕೇಳು, ಏನು ಬೇಕಾದರೂ ಕೇಳು. ಯಾಕೆ ನಿಮ್ಮ ಮಗು ಬಗ್ಗೆ ಎಲ್ಲರೂ ಸಾಯೋ ಮಾತಾಡ್ತಾರೆ? ಜ್ಯೋತಿಷಿಗಳು ಹೇಳಿದ್ದಾರೆ, ಅವನು 5 ವರ್ಷ 5 ದಿನ ಅಷ್ಟೇ ಇರೋದು ಅಂತ. ಯಾಕೆ ವಾಸಾಗ್ದೆ ಅಂತ ಖಾಲಿ ಏನಾರು ಇದೆಯಾ ಅವನಿಗೆ? ಕಾಯಿಲೆ ಅಂತ ಏನೂ ಇಲ್ಲಮ್ಮ. ನನ್ನ ಮಗ ಅಲ್ಪಾಯುಷಿ. ಯಾಕೆಲ್ಲರೂ ಅವ್ರನ್ನೇ ನಂಬ್ತೀರಾ? ನಾವು ಮೊದಲು ದೇವ್ರನ್ನ ನಂಬಿ ದೇವ್ರನ್ನ ಕೇಳ್ಕೋಬೇಕು. ನಮ್ಮ ಮಗಂಗೆ ಏನೋ ಆಗ್ತಿರೋ ಥರ ನೋಡ್ಕೊಳಪ್ಪ ಅಂತ. ಸುಮ್ಮನೆ ಯಾರೋ ಹೇಳಿದ್ದನ್ನ ತಲೆಯಲ್ಲಿ ಇಟ್ಕೊಂಡು ಕೊರಗಿ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು. ಆ ದೇವರು ಯಾವತ್ತೂ ಕೈ ಬಿಡಲ್ಲ. ಆ ದೇವ್ರನ್ನ ನಂಬಿ. ನಾನು ದೇವ್ರನ್ನ ನಂಬ್ತೀನಿ. ಆದರೆ ಆ ಜ್ಯೋತಿಷಿಗಳು ಹೇಳಿದ್ದು ನಮ್ಮ ಮನೆಯಲ್ಲಿ ಎಲ್ಲ ಸತ್ಯ ಆಗಿದೆ. ಹಾಗಾಗಿ ಅವ್ರು ಹೇಳಿದ್ದನ್ನ ನಾವು ನಂಬಲೇಬೇಕು. ನನ್ನ ಮಗ ಹುಟ್ಟಿದಾಗ ಅವ್ರ ಮನೆಗೆ ಬಂದಿದ್ರು. ಶಾಸ್ತ್ರಿಗಳೇ, ಇದೇನು ದಿಢೀರಂತ ಹೊರಟ್ಬಿಟ್ರಿ?
ಎಷ್ಟು ಲೆಕ್ಕ ಹಾಕಿದ್ರೂ ಪ್ರಯೋಜನ ಇಲ್ಲ. ನಾನು ಇನ್ನು ಬರ್ತೀನಿ. ಅಯ್ಯೋ ದಯವಿಟ್ಟು ಕೂತ್ಕೊಳ್ಳಿ. ಅಂಥದ್ದೇನಿದೆ ನನ್ನ ಮಗನ ಜಾತಕದಲ್ಲಿ ಅದನ್ನಾದರೂ ಹೇಳಿ. ಕ್ಷಮಿಸಿ, ಕೆಲವು ಕಹಿ ಸತ್ಯಗಳನ್ನ ಹೇಳಬಾರ್ದು, ನೀವು ತಿಳ್ಕೊಳ್ಳೂಬಾರ್ದು. ಹಾಗಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಆದರೂ ನಾನು ಹೇಳ್ತೀನಿ. ನಿಮಗೆ ಗಟ್ಟಿ ಮನಸ್ಸಿದೆಯಾ ಕೇಳೋದಕ್ಕೆ? ನೋಡಿ ಶಾಸ್ತ್ರಿಗಳೇ, ನೀವು ನಮ್ಮ ಮನೆತನದ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನೂ ನೋಡಿದ್ದೀರ. ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನನೂ ಕೊಡ್ತಾ ಬಂದಿದ್ದೀರ. ಈಗ ಸತ್ಯ ಎಷ್ಟೇ ಕಹಿಯಾಗಿದ್ರೂ ಅದನ್ನು ಹೇಳ್ಬಿಡಿ. ಏನಾಗುತ್ತೋ ಅಂತ ಆತಂಕ ಪಟ್ಕೊಳ್ಳೋದಕ್ಕಿಂತ ಏನು ಅಂತ ಗೊತ್ತಾಗ್ಬಿಟ್ರೆ ನೆಮ್ಮದಿಯಾಗಿರ್ಬೋದು. ಸರಿ, ಹಾಗಿದ್ರೆ ಕೇಳಿ. ನಿಮ್ಮ ಮಗು ಅಲ್ಪಾಯುಷಿ. ಏನ್ರಿ ಇದು? ಬಯಸಿ ಹೆತ್ತ ಮಗು ಅಲ್ಪಾಯುಷಿನ? ಜ್ಯೋತಿಷ್ರೆ, ಇನ್ನೊಂದ್ಸಲ ನೋಡಿ. ಗ್ರಹಗತಿಗಳು ಆ ಕಡೆ ಈ ಕಡೆ ಆಗಿರ್ಬೋದಲ್ವಾ? ಇನ್ನೂ 100 ಸಲ ನೋಡಿದ್ರು ಅಷ್ಟೇ ಕಣಮ್ಮ. ನಿನ್ನ ಮಗನ ಹಣೆ ಬರಹ ಬದಲಾಯಿಸೋಕ್ಕಾಗಲ್ಲ. ಏನೇ ಬದಲಾದರೂ ಗ್ರಹಗಳು ಸರಿಯಾಗಿ ಚಲನೆಯಲ್ಲೇ ಇರ್ತವೆ. ಹೋಗ್ಲಿ, ಇದಕ್ಕೇನಾದರೂ ಪರಿಹಾರ ಇದ್ರೆ ಹೇಳಿ. ಎಷ್ಟಾದರೂ ಖರ್ಚಾಗಲಿ, ನೆರವೇರಿಸೋಣ. ನಾನು ಬೇರೆ ಜ್ಯೋತಿಷಿಗಳ ಹಾಗಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ವಿಶ್ವನಾಥ್ರೆ. ಸುಮ್ಮನೆ ಏನೇನೋ ಹೇಳಿ ಪರಿಹಾರಕ್ಕೆ ಅಂತ ದುಡ್ಡು ಕೇಳೋ ವ್ಯಕ್ತಿ ನಾನಲ್ಲ. ಇವನ ಆಯುಷ್ ವೃದ್ಧಿಗೆ ಯಾವ ಪರಿಹಾರವೂ ಇಲ್ಲ. ಹಾಗೇನಾದರೂ ನೀವು ಬೇರೆಯವ್ರ ಹತ್ರ ಮಾತು ಕೇಳಿಕೊಂಡು ಯಜ್ಞ ಪಜ್ಞ ಅಂತ ಮಾಡಿದ್ರೆ ಸುಮ್ಮನೆ ದುಡ್ಡು ಕಳ್ಕೊತೀರ ಅಷ್ಟೇ. ಅಲ್ಪಾಯುಷಿ ಅಂದ್ರೆ ಇನ್ನೆಷ್ಟು ವರ್ಷ ಬದುಕಿರುತ್ತೆ ಮಗು? ಈ ಮಗುಗೆ 5 ವರ್ಷ 5 ದಿನ ಅಷ್ಟೇ ಬದುಕು. ಅದನ್ನ ಮೀರಿ ಬದುಕಿದ್ರೆ ಆ ಮಗು ಮೃತ್ಯುಂಜಯ ಆಗುತ್ತೆ. ಅದಕ್ಕೆ ದೇವ್ರ ಲೀಲೆ ಆಗಬೇಕು ಅಷ್ಟೇ. ಅಮ್ಮ ಅಳ್ಬೇಡಿ. ಕಷ್ಟ ಇದೆ ಅಂದಮೇಲೆ ಅದಕ್ಕೆ ಸರಿಯಾಗಿ ಪರಿಹಾರವೂ ಇರುತ್ತೆ. ಆ ದೇವ್ರು ನಿಮಗೆ ದಾರಿ ತೋರಿಸ್ತಾನೆ. ನಿಮ್ಮ ಮಗನ ಪರಿಸ್ಥಿತಿ, ಆ ಮಾರ್ಕಂಡ್ಯ ಪರಿಸ್ಥಿತಿ ಎರಡು ಒಂದೇ. ಅವನು ಮೃತ್ಯುನ ಜಯಿಸಿ ಮೃತ್ಯುಂಜಯನೇ ಆಗ್ತಾನೆ. ಏನಾಗ್ತಾನೋ ಏನೋ, ನನಗಂತೂ ದಿನೇ ದಿನೇ ಭಯ ಜಾಸ್ತಿ ಆಗ್ತಾ ಇದೆ. ನಾವು ಈ ಊರಿನ ಬೀರಯ್ಯ ಸ್ವಾಮಿ ಒಕ್ಕಲು. ಬೀರಯ್ಯನ ದೇವಸ್ಥಾನಕ್ಕೆ ಎಕರೆಗಟ್ಟಲೆ ಭೂಮಿನ ದಾನವಾಗಿ ಕೊಟ್ಟಿದ್ದಾರೆ ನನ್ನ ಗಂಡನ ಮನೆಯವರು. ಆದರೆ ನಮ್ಮ ವಂಶ ಬೆಳಗಕ್ಕೆ ಅಂತ ಬಂದಿರೋ ನನ್ನ ಮಗನಿಗೆ ಆಯುಸ್ ಕೊಡಲಿಲ್ಲ ಆ ಸ್ವಾಮಿ. ನಮ್ಮ ಮನೆ ದೀಪ ಸ್ವಲ್ಪ ದಿನಕ್ಕೆ ಆರೋಗುತ್ತೆ. ಅಮ್ಮ, ಹೀಗೆ ಅಳೋದನ್ನ ಬಿಟ್ಟು ನಿಮ್ಮ ಮಗನ್ನ ಉಳಿಸ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ದಾರಿ ಹುಡುಕಿ. ನನ್ನ ಪ್ರಯತ್ನ ಯಾವತ್ತೂ ನಿಂತಿಲ್ಲಮ್ಮ. ದಾನ ಧರ್ಮ ನಿತ್ಯವೂ ನಡೀತಾ ಇದೆ. ಇವತ್ತಿನವರೆಗೂ ನಾವು ಹೋಗದೆ ಇರೋ ದೇವಸ್ಥಾನ ಇಲ್ಲ, ಮಾಡದೇ ಇರೋ ಪೂಜೆ ಇಲ್ಲ, ಹೋಮ ಇಲ್ಲ, ಉತ್ಸವ ಇಲ್ಲ. ಯಾರು ಏನೇ ಹೇಳಿದ್ರು ಅವ್ರು ಹೇಳಿದ್ದನ್ನ ಮಾಡಿದ್ದೀವಿ. ಹಣದ ಖರ್ಚಿನ ಲೆಕ್ಕನೇ ಇಟ್ಟಿಲ್ಲ ನನ್ನ ಮಗನಿಗೋಸ್ಕರ. ಚಿಂತೆ ಮಾಡಬೇಡಿ. ನೀವು ಇಲ್ಲಿವರೆಗೂ ಸೇವೆ ಮಾಡಿರೋದು ಒಂದು ಅಂಶನಾರು ನಿಮ್ಮ ಮಗನ ಕಾಪಾಡತ್ತೆ. ನಾನು ಎಲ್ಲ ದೇವರನ್ನ ಬೇಡ್ಕೋತೀನಿ ಪ್ರತಿದಿನ. ಆದರೆ ನನ್ನ ಗಂಡನಿಗೆ ಇದರಲ್ಲೆಲ್ಲ ನಂಬಿಕೆನೇ ಇಲ್ಲ. ಆದರೆ ನಾನು ಹೇಳಿದ್ದಕ್ಕೆ, ನನ್ನ ಸಮಾಧಾನಕ್ಕೆ, ನಾನು ಹೇಳಿದ್ದಕ್ಕೆಲ್ಲ ನನ್ನ ಜೊತೆನಲ್ಲಿ ಬರ್ತಾರೆ. ಆದರೆ ನಮ್ಮ ಮಾವನವ್ರಿಗೆ ದೇವರ ಮೇಲೆ ತುಂಬ ಭಕ್ತಿ. ನನ್ನ ಮಗನ್ನ ಉಳ್ಸೋಕ್ಕೋಸ್ಕರ ಉತ್ತರ ಭಾರತದಲ್ಲಿರೋ ಕೇದಾರನಾಥ, ಬದ್ರಿನಾಥಕ್ಕೆ ಹರಕೆ ತೀರ್ಸಕ್ಕೆ ಹೋಗಿದ್ದಾರೆ. ನೀವು
ಮಾಡ್ತಿರೋ ಪೂಜೆಯಿಂದ ಯಾವ್ದಾದ್ರು ಒಂದ್ ದೇವ್ರು ಕಾಪಾಡ್ತಾರೆ. ನಂಬಿಕೆ ಇಡ್ಬೇಕು ಅಷ್ಟೇ. ನಂಬಿಕೆ ಒಂದ್ ಗಟ್ಟಿಯಾಗಿದ್ರೆ ಎಂತೆಂಥ ಕಷ್ಟಗಳು ಬಂದ್ರೂ ನಿವಾರಣೆ ಆಗತ್ತೆ.